ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಇಂದು ರಿಲೀಸ್ ಆಗ್ತಾ ಇದೆ. ವೀರೇಶ್ ಥಿಯೇಟರ್ ಬಳಿ ಸಾಕಷ್ಟು ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಚಳಿಯನ್ನು ಲೆಕ್ಕಿಸದೆ ಅಭಿಮಾನಿಗಳು ಮೊದಲೇ ಶೋನ ಕಣ್ತುಂಬಿಕೊಳ್ಳಕ್ಕೆ ಆಗಮಿಸ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡೆವಿಲ್ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಅವರ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತೋಣ. ಸರ್ ನಮಸ್ತೆ. ನಮಸ್ತೆ. ದೀಪಕ್. ಎಲ್ಲಿಂದ ಬಂದಿದ್ದೀರಾ? ವಿಜಯನಗರ. ಓಕೆ ಸರ್, ಡೆವಿಲ್ ಈ ಒಂದು ಸಿನಿಮಾಗೆ ಬಂದಿದ್ದೀರಾ. ಸೊ ಚಳಿಯನ್ನು ಲೆಕ್ಕಿಸದೆ ಫಸ್ಟ್ ಶೋಗೆ ನೋಡಕ್ ಬಂದಿದ್ದೀರಾ. ಸೊ ಎಷ್ಟು ಸ್ಪೆಷಲ್ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಬ್ಲಾಕ್ ಬಸ್ಟರ್ ಆಗತ್ತಿದು, ಯಾವುದೇ ಡೌಟ್ ಇಲ್ಲ. ಎಲ್ಲ ಅಭಿಮಾನಿಗಳು ಸೇರಿ ಅನ್ನದಾನವನ್ನು ಏರ್ಪಡಿಸಿದೀವಿ 10:30. ಮತ್ತೆ ಇದು ತುಂಬಾ 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 ಸ್ಪೆಷಲ್. ದರ್ಶನ್ ಸರ್ ಇಲ್ಲ, ಇವಾಗ ಒಳಗಡೆ ಇದ್ದಾರೆ. ಎಷ್ಟು ಸಪೋರ್ಟ್ ಆಗುತ್ತೋ ನಮ್ಮ ಅಭಿಮಾನಿಗಳ ಕೈಯಿಂದ ಅಷ್ಟು ಸಪೋರ್ಟ್ ಕೊಡೋಕ್ಕೋಸ್ಕರ ನಾವು ಈ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಸರ್, ಒಂದೇನ ದರ್ಶನ್ ಅವರ ಪ್ರತಿ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಅಭಿಮಾನಿಗಳು. ಸೊ ಒಂದು ಏನಂತಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಸಾರಥಿ ಟೈಮ್ ಅಲ್ಲೂ ಕೂಡ ಇದೇ ಸಿಚುವೇಶನ್ ಇದ್ರು ದರ್ಶನ್ ಅವರು. ಅವಾಗ್ಲೂ ಕೂಡ ಫ್ಯಾನ್ಸ್ ಯಾವ್ದೇ ಕಾರಣಕ್ಕೂ ಕೈ ಬಿಡದೆ ಒಂದು ಸಾರಥಿನ ಗೆಲ್ಸಿದ್ರು. ಸೊ ಇವಾಗ ಡೆವಿಲ್ ಕೂಡ ಇಂತ ಸಿಚುವೇಶನ್ ಇದೆ. ಸೊ ಫ್ಯಾನ್ಸ್ ನಿಮಗೆ ಇದೊಂಥರ ಎಕ್ಸ್ಟ್ರಾ ನಿಮಗೆ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ? 100% ಎಕ್ಸ್ಟ್ರಾ ಜವಾಬ್ದಾರಿ ಸರ್, ಅದ್ರಲ್ಲಿ ಏನು ಡೌಟ್ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಯಾವಾಗ್ಲೂ ಇದೇ ತರ ಸಪೋರ್ಟ್ ಇದ್ದೇ ಇರುತ್ತೆ. ಅಂಡ್ ಅಭಿಮಾನಿಗಳು ಯಾವತ್ತೂ ಅವ್ರಿಗೋಸ್ಕರ ಹಿಂಗೆ ಇರ್ತೀವಿ, ಚೇಂಜ್ ಆಗಲ್ಲ. ಸೊ ಏನಂತಂದ್ರೆ ಎಲ್ಲಾ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಫಸ್ಟ್ ಶೋಗೆ ಕೂಡ ನೀವು ಬಂದಿದ್ದೀರಾ. ಸೊ ಈ ಒಂದು ಅಭಿಮಾನದ ಬಗ್ಗೆ, ಎಲ್ಲ ಅಭಿಮಾನಿಗಳ ಆ ಒಂದು ಪ್ರೀತಿ ಬಗ್ಗೆ, ಸೆಲೆಬ್ರಿಟಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವೇ ನೋಡ್ತಾ ಇದ್ದೀರಾ ಎಲ್ಲ. ಮಧ್ಯಾಹ್ನ 1:30ಗೆ ವೈಷ್ಣವಿ ವೈಭವ್ ಅಲ್ಲಿ ಫ್ಯಾನ್ ಶೋ ಇಟ್ಕೊಂಡಿದ್ದೀವಿ. ಅಂಡ್ ಇವತ್ತು ಸಂಜೆ ದುಬೈಯಲ್ಲಿ ಸ್ಪೆಷಲ್ ಫ್ಯಾನ್ ಶೋ ದರ್ಶನ್ ಅವರ ಅಭಿಮಾನಿಗಳಿಗೋಸ್ಕರ 8:30ಗೆ. ಈ ತರ ಅರೇಂಜ್ಮೆಂಟ್ಸ್ ಇದೆ ಸರ್. ಸೊ ಡೆವಿಲ್ ಒಂದು ಇಂಡಸ್ಟ್ರಿಯಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಸಿನಿಮಾ ಆಗುತ್ತಾ ಅಂತ? 100% ಆಗಿ ಆಗುತ್ತೆ. ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡೇ ಮಾಡುತ್ತೆ. ಇನ್ನೊಂದ್ ಕಡೆ ಏನಂತಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಒಂದು ಮನವಿ ಕೂಡ ಮಾಡಿದೆ. ಥಿಯೇಟರ್ ಓನರ್ ಗಳಾಗಿರ್ಬೋದು, ಸಾಕಷ್ಟು ಜನ ಯಾವ್ದೇ ಕಾರಣಕ್ಕೂ ಬೇರೆ ತರ ವರ್ತಿಸಬೇಡಿ, ಇದೆಲ್ಲ ಗಲಾಟೆ ಮಾಡಬೇಡಿ, ಆರಾಮ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೇನಾದ್ರು ಮೆಸೇಜ್ ಕೊಡ್ತೀರಾ ಅಂತ? ಎಲ್ಲರೂ ಶಾಂತವಾಗಿರಿ. 100% ದರ್ಶನ್ ಅವರು ಬಂದೇ ಬರ್ತಾರೆ. ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ. ಅರ್ಜುನ್ ದೇವ್ ಅಂತ. ಡೆವಿಲ್ ಸಿನಿಮಾ ಒಂಥರ ಎಲ್ಲ ಅಭಿಮಾನಿಗಳಿಗಾಗಿರ್ಬೋದು, ದರ್ಶನ್ ಅವ್ರ ಫ್ಯಾಮಿಲಿ ಎಲ್ಲರಿಗೂ ಕೂಡ ಒಂಥರ ಸ್ಪೆಷಲ್. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇದು ವಿಶೇಷವಾಗಿ ಇದೊಂದು ಹಿಸ್ಟ್ರಿನೇ ಅನ್ಬೋದು. ಯಾಕಂದ್ರೆ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತರ ಅಭಿಮಾನಿಗಳ ಸಂಘ ನೀವೆಲ್ಲೂ ನೋಡಕ್ಕಾಗಲ್ಲ. ಅಷ್ಟೊಂದು ಪ್ರೀತಿಗಳ ಜನ ಇಟ್ಟಿದ್ದಾರೆ ಅವ್ರ ಮೇಲೆ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ. ನಾವು ನಮ್ಮ ವಿಜಯನಗರ ಎಲ್ಲ ಯುವಕರು ಮತ್ತೆ ನಮ್ಮ ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾ ಕೃಷ್ಣ ಅವರು, ಪ್ರದೀಪ್ ಕೃಷ್ಣ ಅವರ ಎಲ್ಲ ಒಂದು ಟೀಮು, ಮತ್ತೆ ನಮ್ಮ ದೀಪು ಅವರು, ನಮ್ಮ ಸ್ನೇಹಿತರು ಹಿರೇ ವಾರ್ಡ್ನವರು, ಇವರೆಲ್ಲ ಸೇರ್ಕೊಂಡು ಇವತ್ತು ಮಾರ್ನಿಂಗ್ ಸ್ಪೆಷಲ್ ಆಗಿರ್ಲಿ ಅನ್ಬಿಟ್ಟು ಇವರೇ ಕೂಡ ಎಲ್ಲ ಬುಕ್ ಮಾಡಿ ಆರ್ಗನೈಸ್ ಮಾಡಿ ಫಸ್ಟ್ ಶೋ ನೋಡ್ಬೇಕಂತ ಬಂದಿರೋದು. ಒಂದು ವಿಚಾರ ಏನಂತಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಅಂದ್ರೆ ಅವ್ರದೇ ಒಂದು ಬೇರೆ ಲೆವೆಲ್ ಇರುತ್ತೆ. ಸೊ ಏನಂತಂದ್ರೆ ಅವರು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನೋ ತರ. ಯಾಕಂದ್ರೆ ಸಾರಥಿ ಟೈಮಲ್ಲಿ ಹಂಗೆ ಆಗಿತ್ತು, ಅವಾಗ ಕೂಡ ಗೆಲ್ಸಿದ್ರು, ಇವಾಗ ಮತ್ತೆ ಡೆವಿಲ್ ಬಂದಿದೆ. ಸೊ ಈ ಒಂದು ಸಿಚುಯೇಷನ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ? ಸರ್, ಸತ್ಯ ಯಾವಾಗ್ಲೂ ಒಳ್ಳೇದಾಗತ್ತೆ. ಅವರು ಸಿನಿಮಾ ಇಂಡಸ್ಟ್ರಿ ಕೊಟ್ಟಿರೋ ಕೊಡುಗೆಗಳು ಅವ್ರಿಗೆ ಒಳ್ಳೇದ್ ಮಾಡೇ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.